ಆತ್ಮೀಯ ಶಿಕ್ಷಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಶಿಕ್ಷಕ ಬಂಧುಗಳೇ, ನಾವು ಈ ವಿಡಿಯೋದಲ್ಲಿ MHRD UDES ಪ್ಲಸ್ಗೆ ಸಂಬಂಧಿಸಿದಂತೆ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ 1ನೇ ತರಗತಿಗೆ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಆ್ಯಡ್ ಸ್ಟೂಡೆಂಟ್ ಎಂಬ ಆಪ್ಷನ್ ಮೂಲಕ ಯಾವ ರೀತಿ ನಾವು ಮಾಹಿತಿಯನ್ನು ಎಂಟ್ರಿ ಮಾಡಿ ಮಾಡಿಕೊಳ್ಳಬಹುದು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಮೊದಲು ನೀವು ನಿಮ್ಮ ಶಾಲಾ ಲಾಗಿನ್ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ನಿಮ್ಮ ಒಂದು ಲಾಗಿನ್ ಡೀಟೇಲ್ಸ್, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಕರೆಂಟ್ ಅಕಾಡೆಮಿಕ್ ಇಯರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಒಂದು ಕರೆಂಟ್ ಅಕಾಡೆಮಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ ಕಾಣುತ್ತೆ. ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಮೇನ್ ಪೇಜ್ ಇಲ್ಲಿ ನೋಡ್ತಾ ಇದ್ರಲ್ಲ, ನಿಮ್ಮ ಒಂದು ಶಾಲೆಗೆ ಸಂಬಂಧಿಸಿದಂತೆ ಕ್ಲಾಸ್ ಆರ್ ಗ್ರೇಡ್, ಸೆಕ್ಷನ್, ಬಾಯ್ಸ್, ಗರ್ಲ್ಸ್, ಟ್ರಾನ್ಸ್ಜೆಂಡರ್, ಟೋಟಲ್, ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್, ಆ್ಯಕ್ಷನ್ ಅಂತಿರುತ್ತೆ. ಇಲ್ಲಿ ನೋಡಬಹುದು, ಈ ಆ್ಯಕ್ಷನ್ನಲ್ಲಿ ಮೊದಲನೇ ತರಗತಿ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಆ್ಯಡ್ ಸ್ಟೂಡೆಂಟ್ ಎಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಈ ಒಂದು ಆ್ಯಡ್ ಆಪ್ಷನ್ ಮೂಲಕ ನೀವು ನಿಮ್ಮ ತರಗತಿಗೆ ಅಂದರೆ ನಿಮ್ಮ ಶಾಲೆಯ 1ನೇ ತರಗತಿಗೆ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾಹಿತಿಯನ್ನು ನೀವು ಎಂಟ್ರಿ ಮಾಡಬಹುದು. ಹಾಗಾದರೆ ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಆ್ಯಡ್ ಸ್ಟೂಡೆಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಆ್ಯಡ್ ನ್ಯೂ ಸ್ಟೂಡೆಂಟ್ ಅಂತ ಆಪ್ಷನ್ ಕಾಣುತ್ತೆ. ಕೆಳಗಡೆ ಕ್ಲಾಸ್ 1 ಸೆಕ್ಷನ್ ಎ ಅಕಾಡೆಮಿಕ್ ಇಯರ್ ಕೂಡ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಜನರಲ್ ಪ್ರೊಫೈಲ್ ಅಂದರೆ ಈಗ ಪ್ರೆಸೆಂಟ್ ನಮ್ಮ ಒಂದು ಶಾಲೆಯಲ್ಲಿ 1ನೇ ತರಗತಿಗೆ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿಯ ಜನರಲ್ ಪ್ರೊಫೈಲ್ಗೆ ಸಂಬಂಧಿಸಿದ ಮಾಹಿತಿಯನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ ನೇಮ್, ವಿದ್ಯಾರ್ಥಿ ಹೆಸರು ಆ್ಯಸ್ ಪರ್ ಸ್ಕೂಲ್ ರೆಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಜೆಂಡರನ್ನು, ಆ ವಿದ್ಯಾರ್ಥಿಯ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ಸ್ಟೂಡೆಂಟ್ ಸ್ಟೇಟ್ ಕೋಡ್, ಆ ಒಂದು ಮಗುವಿನ SATS ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು. ಮದರ್ಸ್ ನೇಮ್, ತಾಯಿ ಹೆಸರು, ಫಾದರ್ ನೇಮ್, ತಂದೆ ಹೆಸರು. ಒಂದು ವೇಳೆ ತಂದೆ ತಾಯಿ ಇಲ್ಲವಾದ ಪಕ್ಷದಲ್ಲಿ ಗಾರ್ಡಿಯನ್ಸ್ ನೇಮ್ ಹಾಗೂ ಆ ವಿದ್ಯಾರ್ಥಿಯ ಆಧಾರ್ ನಂಬರ್, ಆ ವಿದ್ಯಾರ್ಥಿಯ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಅದೇ ರೀತಿ ನೇಮ್ ಆಫ್ ಸ್ಟೂಡೆಂಟ್ಸ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಆ ಒಂದು ವಿದ್ಯಾರ್ಥಿಯ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು. ಹಾಗೂ ಅಡ್ಮಿಷನ್ ಡೇಟ್, ನಿಮ್ಮ ಒಂದು ಶಾಲೆಗೆ ಯಾವ ದಿನಾಂಕದಂದು ಆ ವಿದ್ಯಾರ್ಥಿ ದಾಖಲಾಗಿದ್ದಾನೆ ಪ್ರೆಸೆಂಟ್ ಸ್ಕೂಲ್ಗೆ ಅನ್ನೋದು ದಿನಾಂಕವನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಈ ರೀತಿ GP ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡಬೇಕಾದ್ರೆ ನೀವು ಮ್ಯಾನ್ಯಲ್ ಆಗೂ ಕೂಡ ಎಂಟ್ರಿ ಮಾಡಬಹುದು. ಒಂದು ವೇಳೆ ನೀವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ನೀವು ಒಂದು ವೆಬ್ಸೈಟ್ ಅಥವಾ ಒಂದು ಲ್ಯಾಪ್ಟಾಪ್ ಕಂಪ್ಯೂಟ್ರಲ್ಲಿ ನೀವೇನಾದರೂ ಈ ರೀತಿ ಎಂಟ್ರಿ ಮಾಡ್ತಾ ಇದ್ದರೆ ನೀವು ಈಸಿಯಾಗಿ ಬೇರೆ ಟ್ಯಾಬ್ ಓಪನ್ ಮಾಡಿ ನೀವು ಆ ಶಾಲೆಯ SATSಗೆ ನೀವು ಲಾಗಿನ್ ಆಗಿ ಡ್ಯಾಶ್ ಬೋರ್ಡಿಗೆ ಕ್ಲಿಕ್ ಮಾಡಿ. ಡ್ಯಾಶ್ ಬೋರ್ಡಿಗೆ ಕ್ಲಿಕ್ ಮಾಡಿದಾಗ ಆ ವಿದ್ಯಾರ್ಥಿಯ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಆ ಒಂದು ತರಗತಿಯ ಒಟ್ಟು ಟೋಟಲ್ ಮೇಲೆ ಕ್ಲಿಕ್ ಮಾಡಿ ಆ ವಿದ್ಯಾರ್ಥಿಯ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಒಂದು ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಆ ಒಂದು ವಿದ್ಯಾರ್ಥಿಯ ಒಂದು SATS ನಂಬರ್ ಮೇಲೆ ಕ್ಲಿಕ್ ಮಾಡಿ. SATS ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆ ಮಗುವಿನ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ನೀವು ಡೈರೆಕ್ಟಾಗಿ ಸಿಸ್ಟಮ್, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಮಾಡ್ತಾ ಇದ್ದರೆ ನೀವು ಡೈರೆಕ್ಟಾಗಿ ಈ ರೀತಿ ಡಬಲ್ ಕ್ಲಿಕ್ ಮಾಡಿ ಅಥವಾ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನೀವು ಕಾಪಿ ಮಾಡಿಕೊಂಡು ಆ ವಿದ್ಯಾರ್ಥಿಯ ಡೀಟೇಲ್ಸ್ ಓಪನ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿಕೊಳ್ಳಬಹುದು. ಈ ರೀತಿ ಪ್ರತಿ ವಿದ್ಯಾರ್ಥಿ ಮಾಹಿತಿಯನ್ನು ಈ ರೀತಿ ನೀವು ಸಿಸ್ಟಮಲ್ಲಿ ಮಾಡ್ತಾ ಇದ್ದರೆ ಈ ರೀತಿ ನೀವು ಕಾಪಿ ಪೇಸ್ಟನ್ನು ಎಂಟ್ರಿ ಮಾಡಿ ಎಲ್ಲ ಡೀಟೇಲ್ಸನ್ನು ನೀವು ಕೂಡ ಈ ರೀತಿ ಕಾಪಿ ಪೇಸ್ಟನ್ನು ಮಾಡಿ ಈಸಿಯಾಗಿ ನೀವು ಎಂಟ್ರಿ ಮಾಡಿಕೊಳ್ಳಬಹುದು. ಇಲ್ಲಿ ನೋಡ್ತಾ ಇದ್ರಲ್ಲ, ಅಡ್ಮಿಷನ್ ಡೇಟ್ ಇಲ್ಲಿ ಸಿಗುತ್ತೆ ನಿಮಗೆ. ಅಡ್ಮಿಷನ್ 31/5/2024. ಈ ರೀತಿ ನೀವು ಆ ವಿದ್ಯಾರ್ಥಿಯ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡ್ಬೋದು. ಒಂದು ವೇಳೆ ಆ ವಿದ್ಯಾರ್ಥಿಗೆ ಆಧಾರ್ ಇದ್ದರೆ ಆಧಾರ್ ನಂಬರ್ ಎಂಟ್ರಿ ಮಾಡಿ. ಆಧಾರ್ ಇಲ್ಲವಾದಂದರೆ ಸದ್ಯಕ್ಕೆ ನೀವು 999999 ಈ ರೀತಿ ನೀವು ಎಂಟ್ರಿ ಮಾಡ್ಬೋದು. ಎಂಟ್ರಿ ಮಾಡಿ ಇಲ್ಲಿ ಸೇವ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕನ್ಫರ್ಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಕೇಳುತ್ತೆ. ಹೌದು, ಇಲ್ಲಿ ಎಲ್ಲ ಚೆಕ್ ಬಾಕ್ಸನ್ನು ನೀವು ಎನೇಬಲ್ ಮಾಡಿ ಇಲ್ಲಿ ಕೆಳಗಡೆ ನೋಡ್ಬೋದು, ದ ಎಬೋವ್ ಇನ್ಫಾರ್ಮೇಷನ್ ಕೆನಾಟ್ ಬಿ ಚೇಂಜ್ಡ್ ಒನ್ಸ್ ಇಟ್ ಹ್ಯಾಸ್ ಬೀನ್ ಕನ್ಫರ್ಮ್ಡ್. ಒಂದ್ಸಲ ಕನ್ಫರ್ಮ್ ಆದರೆ ಯಾವುದೇ ಕಾರಣಕ್ಕೂ ಈ ಮಾಹಿತಿ ನೀವು ಅಪ್ಡೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ,
ನೋಟಿಫಿಕೇಶನ್ ದ ಸ್ಟೂಡೆಂಟ್ ಹ್ಯಾಸ್ ಬಿನ್ ಇನಿಷಿಯೇಟೆಡ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಈಗ ನೀವು ಮತ್ತೊಂದು ವಿದ್ಯಾರ್ಥಿನ ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ಆ್ಯಡ್ ನ್ಯೂ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ಎಂಟ್ರಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಲಿಸ್ಟನ್ನು ನೀವು ನೋಡಬೇಕಾದ್ರೆ ಗೋ ಟು ನ್ಯೂ ಎಂಟ್ರಿ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈಗಾಗಲೇ ನೀವು ಎಂಟ್ರಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಸದ್ಯಕ್ಕೆ GP ಡೀಟೇಲ್ಸ್ನ ಮಾತ್ರ ಎಂಟ್ರಿ ಮಾಡಿದ್ದೀವಿ. ಇಲ್ಲಿ ಬೇರೆ ನೋಟ್ ಕೂಡ ಕಾಣಿಸ್ತಾ ಇದೆ. ನೋಟ್ ಯೂಸರ್ಸ್ ಕ್ಯಾನ್ ಸೇವ್ ದ ಜನರಲ್ ಪ್ರೊಫೈಲ್ ಫಾರ್ಮ್ EP ಅಂಡ್ FE ವಿಲ್ ಬಿ ಆಕ್ಟಿವೇಟೆಡ್ ಶಾರ್ಟ್ಲಿ. ಈಗ ಸದ್ಯಕ್ಕೆ GP ಡೀಟೇಲ್ಸನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ EP ಮತ್ತು FE ಡೀಟೇಲ್ಸ್ ಮತ್ತೆ ಬಿಡಲಾಗತ್ತೆ ಅಂತೇಳಿ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು GP ಮೇಲೆ ಕ್ಲಿಕ್ ಮಾಡಿ. GP ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಡೀಟೇಲ್ಸನ್ನು ನೀವು ಚೆಕ್ ಮಾಡಿಕೊಂಡು ಇಲ್ಲಿ ಅಡ್ರೆಸ್, ಪಿನ್ ಕೋಡ್ ಹಾಗೂ ಮೊಬೈಲ್ ನಂಬರ್ ಮುಂತಾದ ಮಾಹಿತಿಯನ್ನು ಇಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಹೀಗೆ ಜನರಲ್ ಪ್ರೊಫೈಲ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ನೀವು ಎಂಟ್ರಿ ಮಾಡಿ ಇಲ್ಲಿ ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಜನರಲ್ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಸದ್ಯಕ್ಕೆ GP ಡೀಟೇಲ್ಸ್ ಈಗ ಸಬ್ಮಿಟ್ ಆಗಿದೆ. ಇನ್ನು ಎನ್ರೋಲ್ಮೆಂಟ್ ಪ್ರೊಫೈಲ್, ಫೆಸಿಲಿಟಿ ಪ್ರೊಫೈಲ್, ಪ್ರೊಫೈಲ್ ಪ್ರಿವ್ಯೂ ಈಗ ಸದ್ಯಕ್ಕೆ ನೆಕ್ಸ್ಟ್ ಇನ್ನೂ ಆಪ್ಷನ್ ಬಿಟ್ಟಿಲ್ಲ, ಮುಂದೆ ಬಿಡ್ತಾರೆ. ಬಿಟ್ಟ ಮೇಲೆ ನೀವು ಆ ಒಂದು EP ಮತ್ತು FE ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ಕೋಬಹುದು. ಫ್ರೆಂಡ್ಸ್ ನೋಡಿದ್ರಲ್ಲ, ಆ್ಯಡ್ ಸ್ಟೂಡೆಂಟ್ ಮೂಲಕ ನೀವು 1ನೇ ತರಗತಿಗೆ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾಹಿತಿಯನ್ನು ನೀವು ಯಾವ ರೀತಿ ಎಂಟ್ರಿ ಮಾಡಬೇಕಂತೇಳಿ. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.